ಈ ವಿಡಿಯೋ ಹೆಣ್ಣನ್ನು ಬೋಧಿಸಲು ಅಲ್ಲ, ಗಂಡಸರನ್ನು ಎಚ್ಚರಿಸಲು. ಹೊಸದಾಗಿ ಮದುವೆಯಾದ ಹೆಣ್ಣು ನಿಮ್ಮ ಮನೆಗೆ ಬಂದಿದ್ದಾಳೆ ಅಂದ್ರೆ ಅವಳು ಎಲ್ಲವನ್ನೂ ಬಿಟ್ಟು ಬಂದಿದ್ದಾಳೆ. ಇದು ಉಪಕಾರ ಅಲ್ಲ, ಇದು ನಂಬಿಕೆ. ಆ ನಂಬಿಕೆಯನ್ನು ನೀವು ಹೇಗೆ ನಡೆದುಕೊಳ್ಳುತ್ತೀರೋ ಅದರ ಮೇಲೆ ನಿಮ್ಮ ಸಂಸಾರ ನಿಂತಿದೆ. ಮೊದಲನೇದು, ನಾನು ಇದ್ದೀನಿ ಅನ್ನೋ ಭಾವನೆ ಕೊಡಿ. ಗಂಡಸರೇ, ನೀವು ಮಾತಾಡದೇ ಇದ್ದರೂ ಪರವಾಗಿಲ್ಲ, ನಿಮ್ಮ ಮೌನ ಮಾತನಾಡುತ್ತದೆ. ಹೊಸ ಹೆಂಡತಿಗೆ ನೀನು ಇದ್ದೀಯಾ ಇಲ್ಲವಾ ಅನ್ನೋ ಅನುಮಾನ ಬಂದರೆ ಅವಳು ಒಳಗೆ ಕುಸಿಯುತ್ತಾಳೆ. ದಿನಕ್ಕೆ ಒಂದೇ ಒಂದು ಮಾತು ಸಾಕು, ನಾನು ನಿನ್ನ ಜೊತೆಯಲ್ಲಿದ್ದೀನಿ ಅನ್ನೋ ಒಂದು ಮಾತು ಸಾಕು. ಎರಡನೇದು, ಸಮಯ ಕೊಡಿ. ಹಣ ಅಲ್ಲ, ನೀವು ದುಡಿತೀರಾ ಸರಿ, ಜವಾಬ್ದಾರಿ ಇದೆ ಸರಿ, ಆದರೆ ಸಮಯ ಇಲ್ಲ ಅನ್ನೋ ಕಾರಣ ಪ್ರೀತಿ ಕೊಡದಿರೋದಕ್ಕೆ ಸಾಲದು. 10 ನಿಮಿಷ ಫೋನ್ ಬಿಟ್ಟು ಅವಳ ಜೊತೆ ಮಾತಾಡಿ, ಅದು ಅವಳಿಗೆ ತಿಂಗಳ ಸಂಬಳಕ್ಕಿಂತ ದೊಡ್ಡದು. ಮೂರನೇದು, ಅವಳ ಮಾತನ್ನು ಕೇಳದೆ ಇರಬೇಡಿ. ಅವಳು ನೋವು ಎಂದು ಹೇಳಿದಾಗ ಇದು ಸಣ್ಣ ವಿಷಯ, ನೀನು ಅತಿಯಾಗಿ ಯೋಚಿಸ್ತೀಯಾ, ಈ 2 ವಾಕ್ಯಗಳು ಒಬ್ಬ ಹೆಣ್ಣಿನ ಮನಸ್ಸನ್ನು ಶಾಶ್ವತವಾಗಿ ಮುಚ್ಚಿಬಿಡುತ್ತವೆ. ಪರಿಹಾರ ಕೊಡಲೇಬೇಕು ಅನ್ನೋದಿಲ್ಲ, ಅವಳನ್ನ ನೀವು ಕೇಳಿದ್ರೆ ಸಾಕು. ನಾಲ್ಕನೇದು, ಅವಳನ್ನು ಪ್ರಿಯೋರಿಟಿ ಮಾಡಿ, ವಿಶೇಷವಾಗಿ ಆರಂಭದಲ್ಲಿ. ಗಂಡಸರೇ, ಮದುವೆ ಆದ್ಮೇಲೆ ಹೆಂಡತಿ ನಿಮ್ಮ ಜೀವನದ ಆಡ್ ಆನ್ ಅಲ್ಲ, ಕೋರ್ ಆಗಿರ್ತಾಳೆ. ಅಮ್ಮ ಅಪ್ಪ ಸದಾ ಇದ್ದಾರೆ, ಸ್ನೇಹಿತರು ಸದಾ ಇರುತ್ತಾರೆ, ಆದರೆ ಹೊಸ ಹೆಂಡತಿ ಆ ಸಮಯದಲ್ಲಿ ನಿಮ್ಮನ್ನೇ ಅವಲಂಬಿಸಿರುತ್ತಾಳೆ. 5ನೇದು, ಎಲ್ಲರ ಮುಂದೆ ಅವಳ ಬೆನ್ನಿಗೆ ನಿಲ್ಲಿ. ಯಾರೇ ಏನಾದರೂ ಹೇಳಿದರೂ ಕೂಡ, ಅತ್ತೆ ಆಗಲಿ ಸಂಬಂಧಿಕರು ಆಗಲಿ, ನೀವು ಮೌನವಾದರೆ ಅವಳಿಗೆ ಅರ್ಥ ಆಗೋದು ಒಂದೇ, ನಾನು ಒಬ್ಬಳೇ ಅಂತ. ಸಾರ್ವಜನಿಕವಾಗಿ ಅವಳನ್ನು ಕಾಪಾಡಿ. ತಪ್ಪು ಇದ್ದರೆ ನಂತರ ಮನೆಯಲ್ಲಿ ಹೋಗಿ ಮಾತಾಡಿ, ಎದುರುಗಡೆ ಅಲ್ಲ. 6ನೇದು, ಹೋಲಿಕೆ ಮಾಡಬೇಡಿ. ನನ್ನ ಅಮ್ಮ ಹೀಗೆ ಮಾಡ್ತಿದ್ರು, ನಮ್ಮ ಮನೆಯಲ್ಲಿ ಹೀಗೆ ಇತ್ತು. ಈ ಹೋಲಿಕೆ ಅವಳನ್ನು ಹೆಂಡತಿಯಾಗಿ ಅಲ್ಲ, ಅವಳನ್ನು ನಿಮ್ಮ ಮನೆಯಲ್ಲಿ ಸ್ಪರ್ಧಾಳು ಮಾಡುತ್ತದೆ. ಅವಳು ನಿಮ್ಮ ಹೆಂಡತಿ, ನಿಮ್ಮ ಅಮ್ಮನ ಪ್ರತಿರೂಪ ಅಲ್ಲ. ಪ್ರತಿಯೊಬ್ಬರೂ ಬೇರೆ ಬೇರೆ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. 7ನೇದು, ಮನೆಗೆ ಹೊಂದಿಕೊಳ್ಳೋಕೆ ಅವಳಿಗೆ ಸಮಯ ಕೊಡಿ. ಹೊಸ ಮನೆ, ಹೊಸ ಸಂಪ್ರದಾಯ, ಹೊಸ ಜನ. ನಿಮಗೆ ಇದು ಸಾಮಾನ್ಯ, ಆದರೆ ಅವಳಿಗೆ ಇದು ಒತ್ತಡ. ಅವಳು ತಪ್ಪು ಮಾಡಿದ್ರೆ ತಿದ್ದಿಕೊಳ್ಳಲು ಸಮಯ ಕೊಡಿ. ಅವಳು ಅತ್ತರೆ ಹೆಚ್ಚಾಗಿ ನಿಮ್ಮ ಮುಂದೆ ಅಲ್ಲ, ಬಾತ್ರೂಮ್ನಲ್ಲಿ ಒಂಟಿಯಾಗಿ. ಅವಳು ಹತ್ತಿರೋದು ನಿಮ್ಮ ತಪ್ಪಿನಿಂದ ಅಲ್ಲ, ನಿಮ್ಮ ಗಮನ ಇಲ್ಲದರಿಂದ. 8ನೇದು, ಅಪ್ರಿಸಿಯೇಷನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಒಂದು ಧನ್ಯವಾದ, ಒಂದು ಚೆನ್ನಾಗಿ ಮಾಡಿದ್ಯಾ, ಒಂದು ನನಗೆ ಇಷ್ಟ ಆಯಿತು. ಈ ಮಾತುಗಳು ಒಬ್ಬ ಹೆಣ್ಣನ್ನು ನಿಮ್ಮ ಜೀವನದ ಬೆನ್ನೆಲುಬು ಮಾಡಿಬಿಡುತ್ತವೆ. 9ನೇದು, ಗಂಡ ಅಂದರೆ ಆಳ್ವಿಕೆ ಅಲ್ಲ, ಗಂಡ ಅಂದರೆ ಆಜ್ಞಾಪನೆನೂ ಅಲ್ಲ, ಭಯ ಹುಟ್ಟಿಸುವುದು ಮೊದಲೇ ಅಲ್ಲ. ಗಂಡ ಅಂದರೆ ಸುರಕ್ಷತೆ, ಸ್ಥಿರತೆ, ಬೆಂಬಲ, ಅವಳಿಗೆ ಬೆಂಬಲವಾಗಿ ನಿಂತುಕೊಳ್ಳೋದು. 10ನೇದು, ನೆನಪಿಟ್ಟುಕೊಳ್ಳಿ, ಅವಳು ಬಂದದ್ದು ನಿಮ್ಮ ಸೇವೆಗೆ ಅಲ್ಲ, ಅಡುಗೆ ಮಾಡಲು ಮಾತ್ರ ಅಲ್ಲ, ಸಹಿಸಲು ಮಾತ್ರ ಅಲ್ಲ. ಅವಳು ಬಂದದ್ದು ನಿಮ್ಮ ಜೀವನವನ್ನು ಹಂಚಿಕೊಳ್ಳಲು. ಅವಳಿಗೆ ಬೆಲೆ ಕೊಟ್ಟರೆ ಅವಳು ನಿಮ್ಮ ಮನೆಯನ್ನು ಸ್ವರ್ಗವಾಗಿಸುತ್ತಾಳೆ. ಗಂಡಸರೇ, ಹೊಸದಾಗಿ ಮದುವೆಯಾದ ಹೆಣ್ಣಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ಅವಳನ್ನು ನೋಡಿದ ರೀತಿ ನಿಮ್ಮ ಜೀವನಕ್ಕೆ ಮುನ್ನುಡಿಯಾಗಿರುತ್ತದೆ. ಒಬ್ಬ ಗಂಡ ತನ್ನ ಹೆಂಡತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾನೋ ಅಷ್ಟೇ ಹೆಣ್ಣು ಕೂಡ ಅವನಿಗೆ ಪ್ರೀತಿಯನ್ನ ಕೊಡ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫಾಲೋ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.